शुभोदय छात्रों। पिछले कक्षा में हम डॉक्टर रमेश मिलन के कवि परिचय की जानकारी प्राप्त किए थे। आज हम नवी कक्षा के 4वीं पाठ या पद्य अनुशासन ही शासन है, इस पद्य के बारे में जानकारी प्राप्त करेंगे। अनुशासन, what is mean by अनुशासन? Self-discipline. In last class I told, for every human being, discipline is important for everywhere, not only in classroom. Discipline means it is not meant for school or classroom. It is everyday life also we need discipline. ಏಕೆಂತ ಹೇಳಿದ್ರೆ ಪ್ರತಿದಿನ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅಂದರೆ ಬೇಗ ಎದ್ದೊಳಿ ಕೈ ಕಾಲು ಮುಖ ತೊಳೆದು ಅಥವಾ ಫೇಸ್ ವಾಶ್ ಮಾಡಿ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ ರೆಡಿಯಾಗಿ ಬರ್ತೀವಿ ಅಲ್ವಾ? ಅದನ್ನೇ ಡಿಸಿಪ್ಲಿನ್, ಅಷ್ಟೇ, ಸೆಲ್ಫ್ ಡಿಸಿಪ್ಲಿನ್. ಎಷ್ಟು ಮಾತ್ರ. ಸೊ ಇಲ್ಲಿ ರಮೇಶ್ ಮಿಲನ್ ಅವರು ಎಸ್ಪೆಷಲಿ ರೋಡ್ ಆಕ್ಸಿಡೆಂಟ್ಸ್ ಬಗ್ಗೆ ತಗೊಂತಾ ಇದ್ದಾರೆ, ಟಾಪಿಕ್ ತಗೊಂಡಿದ್ದಾರೆ. ಅದರ ಮೇಲ್ಗಡೆ ಅವರು ಈ ಪದ್ಯವನ್ನು ಬರೆದಿದ್ದಾರೆ. ರೋಡ್ ಆಕ್ಸಿಡೆಂಟ್ ಯಾಕೆ ಅಂತ ಹೇಳಿದ್ರೆ ಪ್ರತಿದಿನ ನ್ಯೂಸ್ ಪೇಪರ್ ತೆಗೆದ್ರೆ ಈಗ ನಮಗೆ ಸಿಗುವಂಥದ್ದೇನು ಅಂತ ಹೇಳಿದ್ರೆ ಕರೋನಾ ಡೆತ್ ಅಥವಾ ರೋಡ್ ಆಕ್ಸಿಡೆಂಟ್ ಡೆತ್, ಇವೆರಡರ ಸುದ್ದಿಗಳೇ ಜಾಸ್ತಿ ಸಿಗ್ತಾ ಇದೆ. ನಿನ್ನೆ ಕೂಡ ನಾವು ಈ ನದಿಗಳು ತುಂಬಿ ಹರಿತಾ ಇರಬೇಕಾದ್ರೆ ಆ ನದಿಗಳಲ್ಲಿ ಬ್ರಿಡ್ಜ್ ಮೇಲಿಂದ ಜಂಪ್ ಮಾಡುವಂತಹ ಯುವಕರ ಅಥವಾ ಹುಡುಗರ ಸಾಹಸವನ್ನು ನೋಡಿ ಎಷ್ಟುವರೆಗೂ ಸರಿ. ಅವರೇನೋ ಜಂಪ್ ಮಾಡಿ ಅವರ ಕೌಶಲ್ಯವನ್ನು ತೋರಿಸ್ತಾ ಇದ್ದಾರೆ, ಆದ್ರೆ ಹರಿಯುವ ಬೋರ್ಗರಿತ ಹರಿತಾ ಇರುವಂತಹ ನದಿಯಲ್ಲಿ ಜಂಪ್ ಮಾಡೋದು ಎಷ್ಟು ಮಾತ್ರ ಸರಿ ಹೇಳಿ, ಯೋಚನೆ ಮಾಡಿ. ಸೊ ಅದಕ್ಕೆ ಈ ಯುವ ಪೀಳಿಗೆ, ನೀವು ಅರಾಸನ್ ಏಜ್ ಅಲ್ಲಿರೋರು, ಇವರು ಒಂದು ಯಾವ ರೀತಿ ಮೆಂಟಾಲಿಟಿ ಅಂದ್ರೆ ಯಾವುದು ನ್ಯೂಲಿ ಇಂಟ್ರೊಡ್ಯೂಸ್ ಆಗುತ್ತೆ ಪ್ರತಿಯೊಂದನ್ನು ತಾವು ಅಡಾಪ್ಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ತಾವು ಪಡಿಬೇಕು ಅನ್ನೋದು ಈ ಮಕ್ಕಳಲ್ಲಿರುವಂತಹ ಒಂದು ಉತ್ಸಾಹ, ಎಂಥೂಸಿಯಾಸಮ್ ಅಂತ ಹೇಳ್ತೀವಿ. ಸೊ ಅದನ್ನು ಪಡಿಬೇಕು ಅನ್ನೋಂಥ ಉದ್ದೇಶದಲ್ಲಿ ಅದು ಒಳ್ಳೇದಾಗ್ಬೋದು ಕೆಟ್ಟದ್ದಾಗ್ಬೋದು ಯೋಚನೆ ಮಾಡೋಷ್ಟು ಪೇಷನ್ಸ್ ಸಹನೆ ಅವ್ರಿಗೆ ಇರೋದಿಲ್ಲ. ಏನಿದ್ರು ಹೊಸದು ಬರ್ತಾ ಇದೆಯಾ ಅದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋಣ ಅನ್ನುವಂಥ ಒಂದು ರೀತಿಯಲ್ಲಿ ಇರ್ತಾರೆ. ಸೊ ಅದಕ್ಕೋಸ್ಕರನೇ ಅವರಿಗೆ ಮನವರಿಕೆ ಮಾಡ್ಕೊಡೋಣ. ಇಲ್ಲಾಂದ್ರೆ ವೀಲಿಂಗ್ ಮಾಡೋದು ಸೈಕಲಲ್ಲಿ ಮಕ್ಕಳು ನೋಡ್ತಾ ಇರ್ತೀವಿ. ಈಗ ಹೆಂಗೋ ಪೊಲೀಸರು ಓಡಾಡ್ತಾ ಇದ್ದಾರೆ, ಆದ್ರಿಂದ ಅದು ಸ್ವಲ್ಪ ಅವಾಯ್ಡ್ ಆಗಿ ಇಲ್ಲ ಅಂತ ಹೇಳಿದ್ರೆ ಸೈಕಲಲ್ಲಿ ವೀಲಿಂಗ್ ಮಾಡೋದು, ಸ್ಕೂಟ್ರಲ್ಲಿ ವೀಲಿಂಗ್ ಮಾಡೋದು ಎಲ್ಲವೂ ಎಷ್ಟು ಸರಿ. ನಮ್ಮಿಂದ ಅದರಿಂದ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ, ನಮಗೂ ತೊಂದರೆ ಆಗುತ್ತೆ. ನಮ್ಮನ್ನ ಸಾಕೊಂಡ್ರು ಅಥವಾ ಹೆತ್ತಿರುವಂತ ಪೇರೆಂಟ್ಸ್ಗೆ ಎಷ್ಟು ದುಃಖ ಆಗುತ್ತೆ, ಆ ತಾಯಿ ತಂದೆಯರಿಗೆ ಎಷ್ಟು ದುಃಖ ಆಗುತ್ತೆ. ಜೊತೆಗೆ ಆ ವೀಲಿಂಗ್ ಮಾಡ್ತಾ ಹೋಗೋವಾಗ ವಯಸ್ಸಾದವರು ಅಥವಾ ನಡ್ಕೊಂಡು ಹೋಗುವಂತ ಪಾದಚಾರಿಗಳು ಯಾರಿರ್ತಾರೆ ಅವರಿಗೆಲ್ಲ ಎಷ್ಟು ಗಾಬರಿ ಆಗುತ್ತೆ, ಭಯ ಆಗುತ್ತೆ. ಅಕಸ್ಮಾತ್ ಅವ್ನು ಬ್ಯಾಲೆನ್ಸ್ ತಪ್ಪಿ ಹೋಗಿ ಅವ್ರ ಮೇಲೆ ಬಿದ್ದರೆ ಇವನಿಗೂ ಗಾಯ ಆಗೋದಲ್ದಿರ ಅವ್ರಿಗೂ ಗಾಯ ಮಾಡ್ಕೊಡ್ತಾರೆ, ಕೈ ಕಾಲು ಮುರ್ಕೊಳ್ತಾರೆ, ಇವೆಲ್ಲವೂ ಆಗ್ತವೆ. ಸೊ ಇದ್ರ ಬಗ್ಗೆ ಇಲ್ಲಿ ಡಾಕ್ಟರ್ ರಮೇಶ್ ಮಿಲನ್ ಅವರು ಬೆಳಕು ಚೆಲ್ತಾ ಇದ್ದಾರೆ ನೋಡಿ. ಚಲ್ತಿ ಬಸ್ ಮೇ ಚढ़ो नहीं तुम और कभी मत कूदो, चलती बस में चढ़ो नहीं तुम और कभी मत कूदो, कभी सड़क पर जाकर बच्चों नहीं खेलने लगना, साइकिल पर हो या पैदल कभी ना बेड़ब चलना, चलती बस में चढ़ो नहीं तुम. My dear students, don't climb while bus is moving or running bus. ಹೋಗ್ತಾ ಇರುವಂತ ವಾಹನಕ್ಕೆ ಹತ್ತಕ್ಕೆ ಹೋಗ್ಬೇಡ್ರಿ. ಅವ್ರು ಕಬಿ ಮತ್ ಕೂದು, ಇನ್ನು ಆ ಬಸ್ ನಿಲ್ಸಿರಲ್ಲ ಅಷ್ಟೊತ್ತಿಗೆ ಮತ್ ಕೂದು, ಮತ್ತೆ ನೀವು ಮತ್ ಕೂದು ಜಂಪ್ ಮಾಡಬೇಡ್ರಿ.
चढ़ो नहीं तुम, चलती बस में चढ़ो नहीं तुम. चढ़ो means climb. कभी मत कूदो, never. कभी means never. मत कूदो, कूदो, don't jump. चलती बस में चढ़ो नहीं तुम, चलती बस में मूविंग व्हीकल. डोंट क्लाइंब while vehicle is moving. ಸ್ಕೂಲ್ ಬಸ್ ಹೋಗ್ತಾ ಇರುತ್ತೆ ಅಥವಾ ಮಾಮೂಲಿ ಬಸ್ ಹೋಗ್ತಾ ಇರುತ್ತೆ, ಹೋಗ್ತಾ ಇರುವಾಗ ಹತ್ಕೊಳ್ಳೋದು ಅಥವಾ ಹೋಗ್ತಾ ಇರೋ ಮೂಮೆಂಟ್ ಅಲ್ಲಿ ಇದ್ದಾಗೆ ಹೋಗ್ತಾ ಇರೋಂಥ ಟೈಮಲ್ಲಿ ಜಂಪ್ ಮಾಡಿ ಇಳಿಯೋದು, ಇವೆಲ್ಲ ಮಾಡಕ್ ಹೋಗ್ಬೇಡ್ರಿ. कभी सड़क पर जाकर बच्चों नहीं खेलने लगना. Never go and play in the road, in middle of the road. Where you want to play, where you should play, in playground only. Road is not a playground, so don't play in the middle of a playground. नहीं खेलने लगना. Never go and play in the middle of the road. ಯಾವತ್ತಿಗೂ ಅಷ್ಟೇ ರೋಡ್ ಏನಕ್ಕೆ ಹಾಕಿದ್ದಾರೆ, ಬಸ್ಸು ಕಾರು ಸ್ಕೂಟರು ನಡೆಯೋದಿಕ್ಕೆ. ಆದ್ರೆ ನಾವು ಇವಾಗ ಹೆಂಗು ಕರೋನಾ ಬಸ್ಗಳಿಲ್ಲ ಸ್ಕೂಟರ್ಗಳಿಲ್ಲ ಅಂತೇಳಿ ರೋಡಲ್ಲೇ ಶಟಲ್ ಕಾಕ್ ಆಡೋದು ಅಥವಾ ರೋಡಲ್ಲೇ ಹೋಗ್ಬಿಟ್ಟಿದ್ದೆ ಜಂಪ್ ಮಾಡ್ಕೊಳ್ಳೋದು, ರೋಡಲ್ಲೇ ಆಟ ಆಡ್ತಾ ಇರೋದು, ರೋಡಲ್ಲೇ ಬಾಲ್ ಆಡೋದು, ಇವೆಲ್ಲ ಮಾಡಕ್ ಹೋಗ್ಬಾರ್ದು. ಎಲ್ಲಿ ಆಡ್ಬೇಕು, ಫೀಲ್ಡ್ ಅಲ್ಲಿ ಪ್ಲೇ ಗ್ರೌಂಡ್ ಅಲ್ಲಿ ಆಡ್ಬೇಕು ನಾವು. ಸೈಕಲ್ ಪರ್ ಹೋ ಯಾ ಪೈದಲ್ ಕಭಿ ನಾ ಬೇಡಬ್ ಚಲ್ನಾ. ಸೈಕಲ್ ಪರ್ ಹೋ ಯಾ ಪೈದಲ್, if you are going in cycle or by walk, don't go bedab chalna, don't go in zigzag. ಈ ಲಾಸ್ಟ್ ಇಂದ ಆ ಲಾಸ್ಟಿಗೆ, ಆ ಲಾಸ್ಟ್ ಇಂದ ಆ ಲಾಸ್ಟಿಗೆ, ಈ ತರ ಅಂದ್ರೆ ಹಾವು ಹೋದಂಗೆ ಹೋಗೋದು. ರೋಡೆಲ್ಲ ನಮ್ಮದೇ, ಬೇರೆ ಯಾರು ಹೋಗೋಷ್ಟಿಲ್ಲ, ಆ ರೀತಿ ಮಾಡಕ್ ಹೋಗ್ಬಾರ್ದು. ಬೇಡಬ್ ಜಿಗ್ಜಾಗ್, ಬೇಡಬ್ ಮೀನ್ಸ್ ಜಿಗ್ಜಾಗ್. ಕಬಿನ ಬೇಡಬ್ ಚಲ್ನ, ಬೇಕಾರಾಗಿ ಜಿಗ್ಜಾಗ್ ಆಗಿ ಹೋಗ್ಬೇಡ್ರಿ. ना जाने क्यों हेलमेट बिन समझदार ये चलते. Some people are there, government is saying and put penalty so many times, but also without a helmet they are going. And who are going? Who are educated, समझदार, educated people, knowledge people. समझदार means knowledge people. Educated people ಏನ್ ಮಾಡ್ತಾ ಇದಾರೆ, ವಿತೌಟ್ ಹೆಲ್ಮೆಟ್ ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ತಾರೆ ಇವರು? सिर तो आखिर अपना ही है, इतना नहीं समझते. सिर तो आखिर अपना ही है, दिस हेड इज आवर्स ओनली. ಈ ಹೆಡ್ ನಮ್ಮದು, ಯಾರ್ದು ಇಲ್ಲಿ ಕೊಡಪ್ಪ ಗಾಡಿ ಹಂಗ ಹೋಗಿ ಬರ್ತೀನಿ ಅಂತ ಹೇಳಿ ಗಾಡಿ ಇಸ್ಕೊಂಡಂಗೆ ನಮ್ಮ ಹೆಡ್ ಏನು ಇಸ್ಕೊಂಡಿಲ್ಲ, ನಮ್ಮದೇ ಹೆಡ್. ಆದ್ರೂ ಹೆಡ್ ನಮ್ಮದಾಗಿದ್ದುಕೊಂಡು ಸಹ ಅವ್ರು ವಿತೌಟ್ ಹೆಲ್ಮೆಟ್ ಹೋಗ್ತಾರೆ. ಯಾಕೆ ಗೌರ್ಮೆಂಟ್ ಹೊಡ್ಕೊಂತಾ ಇದೆ, ಪೆನಾಲ್ಟಿ ಆಗ್ತಾ ಇದೆ. ಹೆಲ್ಮೆಟ್ ಇಲ್ಲ ಅಂದ್ರೆ ಫೈನ್ ಆಗ್ತಾ ಇದೆ ಅಂದ್ರೆ ಮನುಷ್ಯ ತಲೆಗೆ ಏಟು ಬಿದ್ದರೆ ತೀರ್ಕೊಂಡ್ಬಿಡ್ತಾರೆ. ಆದ್ರಿಂದ ನಿಮ್ಮ ತಲೆನ ಜೋಪಾನವಾಗಿ ಇಟ್ಕೊಳ್ಳಿ. ಯು ಕಾಂಟ್ ರೀಪ್ಲೇಸ್. ಇಫ್ ಯುವರ್ ಹ್ಯಾಂಡ್ ಬ್ರೋಕನ್ ಯು ಕ್ಯಾನ್ ರೀಪ್ಲೇಸ್, ಮೀನ್ಸ್ ಯು ಕ್ಯಾನ್ ಕೀಪ್ ರಾಡ್ ಇನ್ಸೈಡ್ ಆಫ್ ದ hand and you can repair, but for head you can't repair. It is very serious matter. After knowing that also, the knowledge, educated people only going without helmet, how much correct is this one? So samajhdar, samajhdar, knowledge, knowledge or culture, cultured people. समझदार या cultured people only going without helmet. घर पर जोहते बाट ना दो उनको गम की सौगात. घर पर जोहते बाट, who are waiting बाट, जोहते बाट, who are waiting your way, your presence. ಯಾರು ಮನೆಯಲ್ಲಿ ನಿಮಗೋಸ್ಕರ ಕಾಯ್ತಾ ಇರ್ತಾರೆ, ಜೋಹತೆ ಮೀನ್ಸ್ ವೇಟಿಂಗ್. ಯಾರು ನಿಮಗೋಸ್ಕರ ಮನೆಯಲ್ಲಿ ಕಾಯ್ತಾ ಇರ್ತಾರೆ, ನಾದೋ ಉನ್ಕಿ ಗಮ್ ಕಿ ಸೌಗಾತ್, ಅವರಿಗೆ ನೀವು ಗಮ್ ಕಿ ಸೌಗಾತ್. ಗಮ್ ಮೀನ್ಸ್ ದುಃಖ ಆರ್ ಸ್ಯಾಡ್.
ना दो उनकी गम की सौगात, डोंट गिव फॉर देम ಸ್ಯಾಡ್ ಇನ್ಫಾರ್ಮೇಶನ್, ಸ್ಯಾಡ್ ಮೆಸೇಜ್. ಅವರಿಗೆ ಯಾವುದೇ ಒಂದು ದುಃಖಕರವಾದ ಸುದ್ದಿಯನ್ನ ಕೊಡಬೇಡ್ರಿ. दुर्घटना हो जाए सड़क पर कभी ना दुख आंख चुराओ. If anybody got accident in road, don't hide your eyes and go. ಯಾರೋ ಪಾಪ ಹೋಗ್ತಾ ಇರ್ತಾರೆ, ಅವನ್ ದುರಾದೃಷ್ಟ, ಸ್ಟೈಲೇ ಮಾಡಿದ್ನೋ, ರಿಯಲ್ ಆಗಿ ಆಕ್ಸಿಡೆಂಟ್ ಆಯ್ತು, ಹೋಗಿ ಬಿದ್ದೋಗ್ತಾನೆ. ಅವನಿಗೆ ಹೋಗ್ಬಿಟ್ಟು ನೀವು ಆಕ್ಸಿಡೆಂಟ್ ಆಗಿದೆ, ನಮ್ಗೆ ಯಾಕಪ್ಪ, ನಾವು ಪೊಲೀಸ್ ಕೋರ್ಟ್ಗೆ ಎಲ್ಲ ಹೋಗ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟಿದ್ದೆ, ಆಕ್ಸಿಡೆಂಟ್ ಆಗಿರೋ ಬಿದ್ದಿರೋನ್ನ ನೀವು ಬಿಟ್ಬಿಟ್ಟು ಹೋಗ್ಬೇಡ್ರಿ. ಸೊ ದುರ್ಘಟನಾ ಹೋ ಜಾನೆ ಪರ್, ದುರ್ಘಟನಾ ಮೀನ್ಸ್ ಆಕ್ಸಿಡೆಂಟ್. ಇಫ್ ಒನ್ಸ್ ಆಕ್ಸಿಡೆಂಟ್ ಅಕ್ಕರ್ ಮೀನ್ಸ್ ಡೋಂಟ್ ಹೈಡ್ ಯುವರ್ ಫೇಸ್ ಅಂಡ್ ಡೋಂಟ್ ಗೋ. ನಿಮ್ ಮುಖ ಬಚ್ಚಿಟ್ಕೊಂಡು ಅಯ್ಯೋ ಯಾರೋ ನಮ್ಗೆ ಯಾಕೆ ಅಂತ ನೋಡ್ದಂಗೆ ಹೋಗ್ಬೇಡ್ರಿ ದಯವಿಟ್ಟು. करो मदद घायल की, हेल्प द विक्टिम्स. घायल मीन्स विक्टिम. करो मदद घायल की, डू हेल्प फॉर विक्टिम्स. फौरन अस्पताल पहुंचाओ, फौरन इमिडिएटली कैरी देम फॉर हॉस्पिटल. ಅವರನ್ನ ಇಮಿಡಿಯೇಟ್ ಆಗಿ ನೀವೆಲ್ಲ ಕರ್ಕೊಂಡು ಹೋಗ್ಬೇಕು, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಜೀವನ ಹೈ ಅನ್ಮೋಲ್, ಲೈಫ್ ಈಸ್ ಪ್ರೀಶಿಯಸ್, ಅನ್ಮೋಲ್, ಪ್ರೀಶಿಯಸ್, ವ್ಯಾಲ್ಯೂಬಲ್. कोई ना होने पाए ना, so nobody will go for death, nobody will become as a orphans. ಅನಾಥರಾಗಬಾರ್ದು ಯಾರೇ ಆಗಲಿ, ಅನಾಥ ಒಂದು ಸಾವನ್ನ ಸಾವಬಾರ್ದು. ಅದರಿಂದ ದಯವಿಟ್ಟು ಯಾರಿಗೆ ಆಕ್ಸಿಡೆಂಟ್ ಆದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಹಾಸ್ಪಿಟಲ್ ಕ್ಯಾರಿ ಮಾಡಿ. जगह जगह पर चौराहों पर जो संकेत दिए हैं, जगह जगह पर in circles, what government gave संकेत, symbols, traffic signals. चौराहों पर, corners, चौराहा मीन्स कार्नर्स. संकेत दिए हैं, गवर्नमेंट गिव सिग्नल्स. उनका पालन करने वाले सबके प्रिय रहे हैं. Who are following that one, they are प्रिय, lovable for everyone. Who are following the traffics. ನೋಡ್ತಾ ಇರಬಹುದು, ಎಲ್ಲರೂ ಪಾಪ ಟ್ರಾಫಿಕ್ ಸಿಗ್ನಲ್ ಹತ್ರ ರೆಡ್ ಸಿಗ್ನಲ್ ಬಂದಿದೆ, ಅಲ್ಲಿ ನಿಂತ್ಕೊಂಡಿರ್ತಾರೆ. ಆದ್ರೆ ಒಬ್ಬ ಮಾತ್ರ ಬರ್ತಾನೆ, ಒಳ್ಳೆ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕೊಂಡು ಕೂಲಿಂಗ್ ಗ್ಲಾಸ್ ಹಾಕೊಂಡು ಇಯರ್ಫೋನ್ ಹೆಡ್ಫೋನ್ಸ್ ಕಿವಿಗೆ ಹಾಕೊಂಡು ಹೋಗ್ತಾ ಇರ್ತಾನೆ ಅವನಷ್ಟಕ್ಕೆ. ಅದ್ರ ಅರ್ಥ ಏನು? ಆ ಕಡೆಯಿಂದ ಆಪೋಸಿಟ್ ಸೈಡ್ ಇಂದ ವೆಹಿಕಲ್ಸ್ ಬರ್ತಾ ಇರ್ತವೆ, ಬಂದು ಹೊಡಿತು. ಸೊ ಅದಕ್ಕೆ ಹೇಳೋದು, ಟ್ರಾಫಿಕ್ ಸಿಗ್ನಲ್ಸ್ ನ ಫಾಲೋ ಮಾಡಿ. ಏನ್ ಮಾಡ್ಬೇಕು? ರೆಡ್ ಬಂದ್ರೆ ಮುಂದಕ್ಕೆ ಹೋಗ್ಬೇಕು, ಗ್ರೀನ್ ಬಂದ್ರೆ ನಿಂತ್ಕೋಬೇಕು, ಎಲ್ಲೋ ಬಂದ್ರೆ ನಿದ್ದೆ ಮಾಡ್ಬೇಕು ಅಲ್ವಾ? ಸಾರಿ, red means you will stop, green means you will proceed, means move, yellow means get ready. Idu traffic signals. Once again, red means stop, yellow means get ready, green means move. That is the traffic signals. उनका पालन करने वाले सबके प्रिय रहे हैं. Who are following the traffic signals, they are lovable for everyone. Everyone will appreciate for them. जीवो और जीने दो का वे पाल रहे सिद्धांत. जीवो, live and give chance to live for others also. ನೀವು ಬದುಕಿ, ಬದುಕೋದಿಕ್ಕೂ ಬಿಡಿ. ये पालन करे सिद्धांत. ಈ ಸಿದ್ಧಾಂತವನ್ನ, ಈ ಪ್ರಿನ್ಸಿಪಾಲ್ ಅನ್ನ ನಾವು ಫಾಲೋ ಮಾಡೋಣ. ಇದು अनुशासन ही शासन है. Once again, अनुशासन ही शासन है. इस पद्य के कवि श्री रमेश मिलन जी है. रमेश मिलन जी आजकल रास्तों में होने वाले दुर्घटनाओं को ध्यान में रखकर इस पद्य को लिखा है. रमेश मिलन जी कहते हैं कि चलती बस में चढ़ो नहीं तुम और कभी मत कूदो. जब बस चलती रहती है या वाहन चलती रहती है, उस समय में मत चढ़ना है और मत कूदना है.
रुके हुए बस में ही हम चलना है। कभी सड़क पर जाकर बच्चों नहीं खेलने लगना। कभी सड़क पर यानी रास्ते पर जाकर नहीं खेलना है। खेलने का जगह तो केवल मैदान है, मैदान में ही खेलना है। साइकिल पर हो या पैदल कभी ना बेढप चलना। यदि आप साइकिल पर जाते रहिए या पैदल जाते रहिए, लेकिन रास्ते में इधर से इधर तक जिस तरह सांप चलता है उस तरह नहीं चलना चाहिए। और द्वितीय पैरा में रमेश जी कहते हैं कि ना जाने क्यों हेलमेट बिन समझदार ये चलते। आजकल शिक्षित लोग ही वाहन चलाते समय या बाइक को चलाते समय बिना हेलमेट के चलाते हैं। या कितना सही है, ये कितना समय तक सही है? कितना हद तक ये सही है? सिर्फ तो आखिर अपना ही है, इतना नहीं समझते। यदि हम बाइक रिपेयर हुआ तो बाइक को रिपेयर कर सकते हैं, लेकिन सिर को डैमेज हुआ तो क्या रिपेयर कर सकते हैं? सिर तो हमारा है, किसी का नहीं। हमारा सिर का देखभाल हम ही करना चाहिए, कोई दूसरे लोग नहीं है। इसलिए हम अपने सिर का देखभाल करने के लिए जब गाड़ी चलाते हैं हमेशा हेलमेट पहनकर ही चलाना चाहिए। यदि हेलमेट ना पहनकर चलाए तो दुर्घटना हुए तो क्या होता है? घर पर जोते बाट ना दो उनको गम की सौगात। यदि हम बिना हेलमेट के वजह से चलाते रहते हैं, दुर्घटना हो जाए तो जो हमारे घर में हमारे लिए प्रतीक्षा करते रहते हैं, जो प्रतीक्षा करते रहते हैं, उनके लिए दुख समाचार पहुंचाना पड़ता है। यह नहीं पहुंचाना चाहिए, ऐसा मत करना चाहिए। दुर्घटना हो जाए सड़क पर, तीसरे पंक्ति में या तीसरे पैरा में रमेश मिलन जी कहते हैं कि दुर्घटना हो जाए सड़क पर, यदि सड़क पर रास्ते में दुर्घटना हो जाए, एक्सीडेंट हो जाए तो कभी ना आंख चुराओ, अनजान से या बिना देखे मत जाइए, उनको मदद कीजिए। ऐसा मत समझिए कि वो कोई गिर गया है, किसी को एक्सीडेंट हुआ है, हमें क्यों वो काम करना है, उनको क्यों हम मदद करना है, वो हमें ना पहचान वाले व्यक्ति है, इसलिए हम क्यों उनको मदद करना है, ऐसा मत समझिए। जो भी दुर्घटना हुआ है, किसी को भी रास्ते में दुर्घटना हुई है तो भी आप उनका मदद करो। क्या मदद करना है? उनको गिरे तो उठाना है, पानी पिलाना है, यदि उसको चिकित्सा की जरूरत है तो उनको अस्पताल पहुंचाना चाहिए। करो मदद घायल के, फौरन अस्पताल पहुंचाओ। जो घायल हुआ है उस व्यक्ति को आप क्या करना चाहिए? चिकित्सा दिलाना है। कैसे चिकित्सा दिलाना है? फौरन जल्दी से जल्दी अस्पताल को पहुंचाना है। जीवन है अनमोल, कोई ना होने जाए अनाथ, क्योंकि ये जीवन तो अनमोल है, इसके लिए कीमती हम नहीं कर सकते हैं। कितने पैसे दिए तो भी हम मरा व्यक्ति को पुनः जीवित नहीं कर सकते हैं, इसलिए यह जीवन अनमोल है, कोई ना होने पाए अनाथ। इसलिए कोई भी अनाथ रूप से नहीं मरना चाहिए, उनको चिकित्सा दिलाना है। ये तीसरे प्यारा में रमेश मिलन जी कहते हैं। और चौथा प्यारा में जगह जगह पर चौराहों पर जो संकेत दिए हैं उनका पालन करने वाले सबके प्रिय रहे हैं। चौथा प्यारा में रमेश मिलन जी कहते हैं कि जगह जगह पर चौराहों पर, दुनिया के या रास्ते के जगह जगह पर कुछ कॉर्नरों में
चौराहों में, यानी चार रास्ता, चौराह, चार रास्ताओं मिलने का जगह को चौराह कहते हैं। चौका, कॉर्नर। चौराहों पर जो संकेत दिए हैं, जो ट्रैफिक सिग्नल का दिए रहते हैं, उनका पालन करने वाले, उसको पालन करना चाहिए, सबके लिए प्रिय है। जो उसका ट्रैफिक सिग्नल का पालन करता है उनको सब लोग बहुत प्रशंसा की दृष्टि से देखते हैं। क्यों? क्योंकि वे लोग जीवो और जीने दो का वे पाल रहे सिद्धांत, वे जी रहे हैं सही रूप से और दूसरों को भी सही रूप से जीने के लिए अवकाश दे रहे हैं। इसलिए सब लोग उन लोगों को जो ट्रैफिक सिग्नलों का पालन करते हैं उनको प्रशंसा की दृष्टि से देखते हैं। यही अनुशासन ही शासन है।